ಹಾಯ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತು ನೈಟ್ ಡಿನ್ನರ್ಗೆ ವೈಟ್ ರೈಸು ಮತ್ತು ಎಗ್ ಕರಿ ಮಾಡೋಣ ಅಂತ ಹೇಳಿ ಫಸ್ಟೇ ರೈಸ್ನ ತೊಳೆದು ಇಡ್ತಾಯಿದ್ದೀನಿ. ಅನ್ನಕ್ಕೆ ಮೊಟ್ಟೆ ನಾವು ಕುಕ್ಕರಲ್ಲಿ ಹಾಕಿ ನಾನು ಒಂದು ವಿಷಿಲ್ ಹಾಕ್ಸ್ಕೊತೀನಿ, ತುಂಬ ಚೆನ್ನಾಗಿ ಬೇಯುತ್ತೆ. ಮತ್ತು ಕರಿಗೆ ಅಂತ ಹೇಳಿ ಗೋಡಂಬಿನ ಫಸ್ಟೇ ನೆನೆಸಿ ಇಡ್ತಾಯಿದ್ದೀನಿ. ಈಗ ಕರಿಗೆ ಫಸ್ಟು ಬಾಂಡಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದರಲ್ಲೇ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದ್ರಿಂದ ಹಾಕ್ತಾಯಿಲ್ಲ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗೋಡಂಬಿ, ಅರ್ಧ ಟೊಮೆಟೊ ಮತ್ತು ನಾವು ಫ್ರೈ ಮಾಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಮತ್ತು ಈಗ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಹಾಕಿ ಮೊಟ್ಟೆ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ತೆಗೆದುಕೊಬೇಕು. ಈಗ ಅದೇ ಬಾಣಲೆಯಲ್ಲಿ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ನಾವು ರುಬ್ಬಿಕ್ಕಿರೋ ಅಂಥ ಮಸಾಲ ಹಾಕಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡ್ತಾ ಇದೆ ಅಂದಾಗ ಉಪ್ಪು, ಖಾರ, ಅರಿಶಿನ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪುಡಿ, ಅರ್ಧ ಕಪ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧದಿಂದ 1/4 ಲೋಟ ನೀರು ಹಾಕ್ಕೊಂಡು ನಾವು ಬೇಯಿಸಿರೋ ಅಂಥ ಮೊಟ್ಟೆನೂ ಹಾಕ್ಕೊಂಡು 5 ನಿಮಿಷ ಅದನ್ನು ಮುಚ್ಚಬೇಕು. ಒಂದು 5 ನಿಮಿಷ ಆದಮೇಲೆ ರೆಡಿ ಆಗಿರುತ್ತೆ. ಅದಕ್ಕೆ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೆಳಗಡೆ ಇಳಿಸ್ಕೊಂಡ್ರೆ ರೆಡಿ ಆಯಿತು ಮೊಟ್ಟೆ ಮಸಾಲ ಕರ್ರಿ. ಇದು ರೈಸ್ಗೆ, ಚಪಾತೀಸ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.